S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಇವಾಗ ನೋಡೋಣ ಇವತ್ತಿನ ಮತ್ತು ಇಂದಿನ ಸ್ಪೆಷಲ್ ಸುದ್ದಿಗಳಿಂದ. ಸ್ಮಶಾನಕ್ಕೆ ಹೋಗಲು ದಾರಿ ಮಾಡಿಕೊಡುವಂತೆ ಒತ್ತಾಯಿಸಿ ಶವ ತಂದು ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಸೋಮವಾರ ಬೆಳಗ್ಗೆ ಈ ಪ್ರತಿಭಟನೆ ನಡೆದಿದೆ. ಸವದತ್ತಿ ತಾಲೂಕಿನ ಏಣಗಿ ಗ್ರಾಮದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯದವರಿಗೆ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲ. ಇದರಿಂದ ಬೇಸತ್ತ ಗ್ರಾಮಸ್ಥರು ಶವದೊಂದಿಗೆ ಆಗಮಿಸಿ ಪ್ರತಿಭಟಿಸಿದರು. ತಕ್ಷಣ ದಾರಿ ಮಾಡಿಕೊಡುವಂತೆ ಮನವಿ ಮಾಡಿದರು. ರೈತರದು ಬೆಳೆ ಬೆಳೆದಾಗ ಆ ಥರದ್ದು ಲ್ಯಾಂಡ್ ಅಕ್ವಿಸಿಷನ್ ಈಗ ಅವರಿಗೆ ದುಡ್ಡು ಕೊಟ್ಟು ತಗೋಬೇಕು. ಹಂಗೇದನ್ನು ಮಾಡಿದ್ರೆ ಮತ್ತೆ ಅಡೆತಡೆ ರೈತರಿಗೂ ಮಾಡಬಹುದು. ನಾವು ಹೇಳೋದು ನೀವು ಸಾಮಾಜಿಕ ವ್ಯವಸ್ಥೆಗೆ ಮಾತಾಡಿದ್ರಲ್ಲ, ಸಾಮಾಜಿಕ ಈ ನ್ಯೂನ್ಯತೆಯೊಳಗೆ ತಮ್ಮ ಕಾನೂನು ಈಗ ನೋಡಿ, ಅದಕ್ಕೆ ಹೇಳಿದೆ ನಾನು ಬುಧವಾರನೇ ಕೂತ್ಬಿಟ್ಟು ಸಾಲ್ವ್ ಮಾಡಿ ರೇಟ್ ಅಲ್ಲೇ ಫಿಕ್ಸ್ ಮಾಡಿ ಅವ್ರಿಗೆ ದುಡ್ಡು ಕೊಡಿಸಿ ಬುಧವಾರನೇ ಫೈನಲ್ ಆಗ್ಬಿಡುತ್ತೆ. ಅವರನ್ನ ತಾವು ತಮ್ಮ ವ್ಯವಸ್ಥಿತವಾಗಿ ಕಳಿಸಿ ಒಪ್ಪುವಂತ ಕೆಲಸ ನಾವು ಬರ್ತೇವೆ. ನೋಡಿ, ಇಬ್ರು ರೈತರು ಒಪ್ತಾ ಇಲ್ಲ, ಒಪ್ಪುವಂತ ಪ್ರಯತ್ನ ಮಾಡ್ತೇವೆ. ಏನಾಗ್ತದೆ, ತಾವುಗಳು ಅಡ್ಮಿನಿಸ್ಟ್ರೇಷನ್ ವ್ಯವಸ್ಥೆ ಒಳಗೆ ರೈತ ಸಂಘ ಮರ್ತು ಬಿಡ್ತೇವೆ. ಯಾವ ಸಮಸ್ಯೆ ತಲೆ ಮೇಲೆ ಬಂದಾಗ ಮಾತ್ರ ರೈತ ಸಂಘ ನೆನಪಾಗ್ತದೆ. ಈಗ ಇಷ್ಟು ದಿವಸಕ್ಕೆ ನಾವು ವಾರದ ಕಡೆ ಅವರು ರಾತ್ರಿನ ಮಣ್ಣು ಕೊಡಂತಾರ, ಅವ್ರ ನೋಡ್ರಲ್ಲಿ ಜಗ ಬಿಡಾಕತ್ತಿಲ್ಲ. ಅಲ್ಲಿ ಅದಕ್ಕೆ ನಾವು ಇಲ್ಲಿ ತಗೊಂಡ್ಬಂದಿರ್ತಾರೆ. ಅದೇ ಹೇಳಿದ್ದೇನಲ್ಲ, ಈಗ ಇಬ್ರು ರೈತರು ಈಗ ನಮಗೆ ಕಚ್ಚಾ ದಾರಿಯಾರ ಅದನ್ನ ನಾವು ಮಾಡಿ ಕೊಡ್ತೇವೆ. ರೈತರು ಒಪ್ಪದೇ ಇರೋದಕ್ಕೆ ಲ್ಯಾಂಡ್ ಎಕ್ವಿಸಿಷನ್ ಹೋಗಿದೆ. ಲ್ಯಾಂಡ್ ಎಕ್ವಿಸಿಷನ್ ಒಂದರಂತೂ ಬಂದಿದೆ ಅಲ್ಲ, ಒಂದು ಹಿಂದೂ ಸ್ಮಶಾನದ್ದು ಬಂದಿದೆ, ಸರ್ಕಾರದ ಅನುಮತಿಯಾಗಿ ಬಂದಿದೆ. ಆಗಿಲ್ಲ ಅಂತ, ಕೆಲಸ ಆಗಿಲ್ಲ ಅಂತ ಇಲ್ಲ, ಹಿಂದೂದಾಗಿದೆ. ಸೊ ಅದೇ ಆ ನಂತರ ಬಂದ್ ಎಲ್ಲರೂ ಜಿಲ್ಲಾ ಮಟ್ಟಕ್ಕೂ ಪ್ರತಿ ಸಲ ಹಿಂಗ ಎಷ್ಟೊಂದು ಬರ್ಬೇಕ್ರಿ, ನಮ್ಗ ಬೇಜಾರು ಅನಿಸ್ತೈತ್ರಿ. ಒಂದು ಬಂದಿದೆ ಅಲ್ಲ, ಒಂದು ಹಿಂದೂದು ಒಂದ್ 9 ಸರ್ವಾಗೈತಿ. ನಮ್ಗ ಶಾಖ ಹಾಕ ದಾರಿ ಇಲ್ಲ ಸರ್. 50 ವರ್ಷದಿಂದ ಇದ ಗುಜಾಟ್ ಹಿಸ್ಕೊಂಡು ಬಂದ್ರಿ. ಪೊಲೀಸರು ಬರ್ದು ಆಗಟ್ ಮತ್ತೆ ದಾಟ್ಸೋದು ಮತ್ತೆ ಬಿಡುದು ಹಿಂಗ ಹಾಕೋದು ಬಂದ್ರಿ. ನಿನ್ನೆವಾಗಿ ಕಟಾವಾಗಿ ಇಲ್ಲಿ ದಾಟ್ಸೋಂಗಿಲ್ಲ ಅಂತಂದ್ರಿ. ಹಿಂಗಾಗಿ ನಾವು ಬೀಗರಿಗೆ ಬಿಜಿರಿಗೆ ಹಚ್ಕೊಂಡ ಮೊದಲು ನಾವು ಪೊಲೀಸರಿಗೆ ಹಚ್ಚುದ್ರಿ. ಅವ್ರಿಗೆ ಹೆಚ್ಚೆ ಮುಂದಿನ ತಗ ಮಾಡಿದ್ರಿ. ನಮ್ಗೆ ದಾರಿನ ಕೊಡಕ್ ತಯಾರಿಲ್ರಿ. ನಮ್ ಸ್ಮಶಾನಕ್ಕೆ ಹೋಗ್ರಿ ರೈತ್ರಿ ಹೊಲ ಐತಿ, ಹೊಲಗಳದಾವ್ರಿ. ನಾವ್ ಹೊಲ ದಾಟಿ ಹೋಗ್ಬೇಕ್ರಿ ಮುಂದೆ ಸ್ಮಶಾನಕ್ರಿ. ನಮ್ ಎರಡು ಲಿಂಗಾಯತ ಸಮಾಜ ಬಂದ್ರಿ, ಮುಸ್ಲಿಂ ಸಮಾಜಕ್ಕೆ ಬಂದ್ರಿ. ಯಾವಕ್ಕೂ ದಾರಿ ಅಲ್ರಿ. ದಾರಿ ಇರ್ಲಿಕ್ಕಾಗಿ ನಾವು ಬಾಳ ಗುಜ್ಜಾಟ ಆಗೈತ್ರಿ ನಮಗ. ನಮ್ಮ ಊರಿಗೆ ಮಣ್ಣು ಕೊಡಕ್ ಮಂದಿ ಬರುದಿಲ್ರಿ. ಕಳಬಳ್ಳಿ ಎಷ್ಟು ವರ್ಷ ಸಮಸ್ಯೆ? ಈಗ 4-5 ವರ್ಷ ಆದ್ರಿ ನಮಗೆ ಇರಕ್ಕಾಗಿರಿ. ಏನಂದ್ರೆ ಮನೆಗಳಾಗ್ಯಾವ ಅಥವಾ ಹೊಲ ಐತಲ್ರಿ? ಹೊಲಗಳದಾವ್ರಿ, ಹೊಲ ಅದಾವ್ರಿ, ಮನಿ ಅದು ಏನಿಲ್ರಿ. ಆದ್ರೆ ನಮ್ಗೆ ದಾರಿನ ಕೊಡಕ್ ತಯಾರಲ್ರಿ. ಏನಂತಾರ ಅವ್ರು? ನಾವು ದಾರಿ ಕೊಡುದಿಲ್ಲ ಅಂತಾರೆ ಅವ್ರು. ಅಲ್ಲಂಗಂದ್ರೆ ಹೊಲ ದಾಟಿ ಅಂದ್ರೆ ಸ್ಮಶಾನ ಆಗಿತ್ತು. ನಾವು ಸ್ಮಶಾನ ದೂರ ಐತ್ರಿ ನಮ್ದ್ರಿ. ಇಲ್ಲಿ ಮುಂದೆ ಬಿಡ್ಯಾರ ಹೊಲ ದಾಟಿ ಹೋಗ್ಬೇಕ್ರಿ ನಾವು. ಯಾವ್ರಿ ನಮ್ದು ಏನಿಗೆ ಸರ್, ಸಮಾಜ ತಾಲೂಕು ಏನಿಗೆ. ಎಷ್ಟು ಅಂದ್ರೆ ಯಾವ ಸಮಾಜಕ್ಕೆ ಸಮಸ್ಯೆ ಆಗ್ತದೆ? ನಮ್ಮ ಲಿಂಗಾಯತ ಸಮಾಜಕ್ಕೆ, ಮುಸ್ಲಿಂ ಸಮಾಜಕ್ಕೆ ರೀ, ಎರಡು ಸಮಾಜಕ್ಕೆ ಕೈತಿ. ಮತ್ತೆ ಅವಾಗ ಅಧಿಕಾರಿಗಳು ಏನಂತಾರ್ರಿ? ಅಧಿಕಾರಿಗಳಿಗೆ ಎಲ್ಲ ಬರೋದು ಎಲ್ಲ ಕೈಸೇವ್ರಿ ನಾವು. ಅದು ಬಾಯಿ ಉತ್ತರ ಇಲ್ರಿ ಅವ್ರದ್ರಿ. ಹೌದ್ರಿ, ತಹಸೀಲ್ದಾರ್ ಬರ್ತಾರ, ಎಲ್ಲಾರು ಬರ್ತಾರೆ. ದಾರಿ ಮಾಡೋರು ಬರ್ತಾರಿ, ಮಾತು ಹೋಗ್ತಾರ್ರಿ. ಒಟ್ಟು ಜಾಗ ಬೇಕು. ಹೌದ್ರಿ, ನಮ್ಗೆ ಬೇಕಾರಿ ಒತ್ತು ದಾರಿ ಆದಾಗ ನಾವು ಹೋಗವ್ರಿ. ದಾರಿ ಆಗ್ಲಿಲ್ಲ ನಾವು ಇಲ್ಲಿ ಸಮಾಜ ಮಾಡವ್ರಿ. ಏನು ಅದು ಒಳಗಡೆ ಸತ್ತಿದ್ದಾರೆ? ಹೌದ್ರಿ, ಸತ್ತು ನೋಡ್ರಿ ಅಲ್ಲಿ ಕಣ್ ತರದ್ರಿ. ಅದು ಎಷ್ಟು ಏನಾಗಿದೆ? ಅವ್ರಿಗೇನು ಏನೂ ಆಗಿಲ್ರಿ. 65 ವರ್ಷ ರೀ ಅವ್ರಿಗೆ. ನಮ್ಮ ಮಾವಾರಿ ಅವ್ರಿ. ಅವರು ಆರಾಮಿಲ್ಲಂಗ ಐತ್ರಿ, ತಿರ್ಕೊಂಡ್ರಿ ಇಟ್ಟೇರಿ.
ಯಾವ ಅಧಿಕಾರಿಗಳು ಏನೂ ಕಣ್ತೈತೆ ಯಾರು ಅಧಿಕಾರಿ ಏನೂ ಕಣ್ತಿರ್ದಿಲ್ರಿ. ಪೊಲೀಸರು ಬರ್ತಾರ್ರಿ, ಅವಾಗ ಸಮಾಧಾನ ಹೇಳ್ತಾರ್ರಿ, ಮಾತು ಹೋಗ್ತಾರ್ರಿ. ರಸ್ತೆ ಹೋಗತ್ತಾನೆ ಹೋಗಂಗಿಲ್ಲ. ನಾವು ರಸ್ತಾ ಅಲ್ಲಿ ಚಾಲೂ ಆಗೈತೆ ಅಂದಾಗ್ರಿ ಇಲ್ಲಿ ಮೊಬೈಲ್ ಬಿಡ್ಬೇಕು ವಾಟ್ಸಾಪ್ರಿ ಅಂದಾಗ ಹೋಗ್ರಿ ಅವ್ರು. ಇಲ್ಲ ಇಲ್ಲೇ ಸಮಾಜ ಮಾಡವ್ರ ಅವ್ರು. ಅಲ್ಲಿ ಜನಗಳು ಅಲ್ಲಿ ನಿಂತಿದ್ದಾರೆ. ಹೌದ್ರಿ, ಇನ್ನೂ 2 ಗಾಡಿ ಬರುವುದವ್ರಿ. ಹೌದ್ರಿ. ನಿಮ್ಮ ಹೆಸರು? ನಮ್ಮ ಹೆಸರು ಇಬ್ರಾಹಿಂ ರೀ. ಮಿಸ್ತ್ರಿ ಅಬ್ದುಲ್ ಖಾದರ್ ಮಿಸ್ತ್ರಿ ಕೊಟ್ಟಿರಿ. ಪೊಲೀಸರ ಮನವೊಲಿಸಲು ಪ್ರಯತ್ನಿಸಿದರು, ಆದರೆ ನಾಗರಿಕರು ತಮ್ಮ ಪ್ರತಿಭಟನೆ ನಿಲ್ಲಿಸಲಿಲ್ಲ. ನಮ್ಮನ್ನ ಇದನ್ನ ಮಾಡತ್ತಾರೆ. ನಮಗೆ ಹೇಳ್ರಿ, ಯಾಕೆ ಎದ್ರ ಸಂಬಂಧ ಹೇಳ್ಕೊಂಡು ಹೋಗತ್ತಾರೆ? ಎದ್ರ ಸಂಬಂಧ ಹೇಳ್ರಿ, ಎದ್ರ ಸಂಬಂಧ ಅಲ್ಲಿ ಮುಗಿದಂದ್ರೆ ನಮ್ಮ ಶಾಸಕರು 2 ವರ್ಷ ಆಯ್ತು DC ಅವ್ರಿಗೆ ಮನೆ ಕೊಟ್ಟರು, ಯಾವ್ದು ಪ್ರಯೋಜನ ಆಗಿಲ್ಲ. ಯಾಕೆ ಹೇಳ್ರಿ? ಬರ್ಬೇಕ್ರಿ, ಆ ಶಾಸಕರು ಬಂದು ಸ್ಥಳೀಯ ಸಮಸ್ಯೆ ಬಗ್ಗೆ ಅದೇನಿದೆ 1 ವರ್ಷದಿಂದ DC ಅವರಿಗೆ MLA ಅವರಿಗೆ ಗಮನ ಸೆಳೆದ್ರು ಕೂಡ ಇವತ್ತಿನ ತನಕ ಅವ್ರು ಮಾಡಿಲ್ಲ. ನೀವು ಈಗ ನೋಡಿದ್ರೆ ನೀವು ಬರ್ಬಡ್ಕೆ ಇದನ್ನ ಮಾಡ್ತೀರಾ? ಏನೈತ್ರಿ? ಅಲ್ಲ ಉಳಾಕ ಜಗನೇ ಇಲ್ಲ. ಶಂಕರ್ ಕುಂದ್ರಲ್ಲೇ ಕೊನೆಗೂ ಜಿಲ್ಲಾಧಿಕಾರಿಗಳು ಸ್ಮಶಾನಕ್ಕೆ ಹೋಗಲು ದಾರಿ ಮಾಡಿಕೊಡುವುದಾಗಿ ತಿಳಿಸಿದ ನಂತರ ನಾಗರಿಕರು ಪ್ರತಿಭಟನೆ ಹಿಂಪಡೆದರು. ಅಲ್ಲ, ಇದು ಸವದತ್ತಿ ತಾಲೂಕಿನ ಏಣಗಿ ಗ್ರಾಮಕ್ಕೆ ಸಾರ್ವಜನಿಕ ಸ್ಮಶಾನ ರುದ್ರಭೂಮಿ ಇದೆ. ರುದ್ರಭೂಮಿದು ಸಮಸ್ಯೆ ಇಲ್ಲ, ಬಟ್ ಅಲ್ಲಿ ಹೋಗೋದಕ್ಕೆ ದಾರಿದು ಸಮಸ್ಯೆ ಇದೆ. ಆ ದಾರಿಗೆ ಒಂದು 6 ಜನದ ರೈತರ ಜಮೀನು ಇದರದು ಸ್ವಲ್ಪ ದಾರಿಗಾಗಿ ಬಿಡಬೇಕಾಗತ್ತೆ. ನಾವು ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿದ್ದೇವೆ, ಡೈರೆಕ್ಟ್ ಪರ್ಚೇಸ್ ಅವರಿಗೆ ದುಡ್ಡು ಕೊಟ್ಟು ನಾವು ಡೈರೆಕ್ಟ್ ಪರ್ಚೇಸ್ ಮಾಡಬೇಕು ಅಂತ. ಬಟ್ ಅಲ್ಲಿ 6 ರೈತರಲ್ಲಿ 4 ಜನ ರೈತರು ಒಪ್ಪಿದ್ದಾರೆ, ಇನ್ನು 2 ರೈತರು ತಮ್ಮ ಜಮೀನು ಬಿಟ್ಕೊಡೋದಕ್ಕೆ ಒಪ್ಪಿಲ್ಲ. ಆದ್ದರಿಂದ ಅಲ್ಲಿ ಸಮಸ್ಯೆ ಆಗಿದೆ. ನಾವು ಕೂಡ ಸಾಕಷ್ಟು ಕಳೆದ ವರ್ಷದವರೆಗೂ ಅವರು ಡೈರೆಕ್ಟ್ ಪರ್ಚೇಸ್ವರೆಗೂ ಕನ್ವಿನ್ಸ್ ಮಾಡಿದ್ವಿ, ಅವರು ಮಾಡಿಲ್ಲ. ಯಾವಾಗ ಅವರು ಡೈರೆಕ್ಟ್ ಪರ್ಚೇಸ್ಗೆ ಒಪ್ಪಿಲ್ಲ, ನಾವು ಅದಕ್ಕೆ ಈಗ ಲ್ಯಾಂಡ್ ಅಕ್ವಿಸಿಷನ್ ಪ್ರೊಸೆಸ್ಸು ಕಳೆದ ವರ್ಷದಿಂದನೇ ಶುರುವಾಗಿದೆ. ಅದರಲ್ಲಿ ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಕಂಪಲ್ಸರಿ ಇದೆ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕಂದ್ರೆ. ಅದರದ ಒಂದು ವಿನಾಯಿತಿಗೆ ನಾವು ಈಗಾಗಲೇ ಅಲ್ಲಿ 2 ರುದ್ರಭೂಮಿಗೆ ಜಾಗ ಇದೆ. ಒಂದು ರುದ್ರಭೂಮಿದು ಆಲ್ರೆಡಿ ನಮಗೆ ಪರ್ಮಿಷನ್ ಬಂದಿದೆ, ಅದು ಸಾಲ್ವ್ ಆಗಿದೆ. ಇನ್ನೊಂದು ಏನಿದೆ ಅದರದ್ದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ದು ಒಂದು ಪರವಾನಗಿ ಬಾಕಿ ಇದೆ, ಅದು ಶೀಘ್ರದಲ್ಲೇ ಅದು ಬರುತ್ತೆ. ನಾವು ಅದನ್ನು ಲ್ಯಾಂಡ್ ಅಕ್ವಿಸಿಷನನ್ನು ಅದನ್ನು ನಾವು ಆ್ಯಸ್ ಪರ್ ಪ್ರೊಸೀಜರನ್ನು ನಾವು ಮಾಡ್ತೇವೆ. ಆದಾಗ್ಯೂ ಕೂಡ ನಮ್ಮ ತಹಸೀಲ್ದಾರು ಮತ್ತು AC ಇವತ್ತೂ ಗ್ರಾಮಕ್ಕೆ ಹೋಗಿದ್ದಾರೆ. ಇವತ್ತೂ ನಾವು ಅವರಿಬ್ಬರು ರೈತರಿಗೆ ನಾವು ಕನ್ವಿನ್ಸ್ ಮಾಡ್ತೇವೆ. ಯಾಕಂದರೆ ಏನು ಲ್ಯಾಂಡ್ ಅಕ್ವಿಸಿಷನ್ ಏನು ಅದರ 3 ಪಟ್ಟು ಒಂದು ಜಮೀನ ದರದ 3 ಪಟ್ಟು ದುಡ್ಡು ಕೊಟ್ಟು ನಾವು ಡೈರೆಕ್ಟ್ ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಇದೆ, ಅದು ಸಾಲ್ವ್ ಆಗುತ್ತೆ. ಬಟ್ ರೈತರು ಇಷ್ಟು ವರ್ಷ ಆದರೂ ಒಪ್ಪಿಲ್ಲ. ಇವತ್ತು ಇದನ್ನು ಕನ್ವಿನ್ಸ್ ನಾವು ಮಾಡಿದ್ರೆ ಅದು ಇವತ್ತೇ ಸಾಲ್ವ್ ಆಗುತ್ತೆ. ಇಲ್ಲ ಅಂದರೂ ಕೂಡ ಇದೇ ತಿಂಗಳಲ್ಲಿ ನಾವು ಲ್ಯಾಂಡ್ ಅಕ್ವಿಸಿಷನ್ ಕಂಪ್ಲೀಟ್ ಮಾಡಿಬಿಟ್ಟು ಇದಕ್ಕೆ ಒಂದು ಶಾಶ್ವತ ಪರಿಹಾರನ ಕೊಡ್ತೇವೆ. ಅವರು ನಾವು ಅದೇ ಹೇಳಿದ್ವಿ, 2 ರೈತರು ಒಪ್ಪಿದರೆ DC ಅಧ್ಯಕ್ಷತೆಯಲ್ಲಿ ದರ ನಿರ್ಧರಣೆಗೆ ಬರುತ್ತೆ. ಸೊ ಇವತ್ತು ತಹಸೀಲ್ದಾರು AC ಹೋಗಿದ್ದಾರೆ, ನಾವು ಕನ್ವಿನ್ಸ್ ಮಾಡ್ತೇವೆ. ಅವರಿಬ್ಬರು ರೈತರು ಒಪ್ಪಿದರೆ ಖಂಡಿತವಾಗಿ ನಾನು ಇದೇ ವಾರ ಹೋಗಿಬಿಟ್ಟು ನಾನು ದರ ನಿರ್ಧರಣೆ ಮಾಡಿ ಅದನ್ನು ಸಾಲ್ವ್ ಮಾಡಿಕೊಡ್ತೇನೆ. ತಮ್ಮ ಗ್ರಾಮದಲ್ಲಿ ಸ್ಮಶಾನಕ್ಕೆ ಹೋಗಲು ದಾರಿ ಇಲ್ಲ ಎಂದು ಕ್ರೋಧಗೊಂಡ ಗ್ರಾಮಸ್ಥರು ಮೃತನ ಶವವನ್ನು ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ತಂದಿಟ್ಟು ಪ್ರದರ್ಶನ ಮಾಡುವ ಮೂಲಕ ಮೌನ ಪ್ರತಿಭಟನೆ ನಡೆಸಿದ್ದರಿಂದ ಜಿಲ್ಲಾಡಳಿತ ಮುಜುಗರಕ್ಕೊಳಗಾಯಿತು. ಸವದತ್ತಿ ತಾಲೂಕಿನ ಏಣಗಿ ಗ್ರಾಮದಲ್ಲಿ ಸ್ಮಶಾನ ಮತ್ತು ಸ್ಮಶಾನ ರಸ್ತೆ ಇಲ್ಲದ್ದರಿಂದ ಆಗುತ್ತಿರುವ ಪರಿತಾಪ, ಗ್ರಾಮದಲ್ಲಿ ಪರಸ್ಪರ ವೈಮನಸ್ಸು ದ್ವೇಷಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುತ್ತಾ ಬರುತ್ತಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಸೋಮವಾರ ಮೃತಪಟ್ಟ ವ್ಯಕ್ತಿಯೊಬ್ಬರ ಶವವನ್ನು ನೇರವಾಗಿ ಏಣಗಿ ಗ್ರಾಮದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ತರಲಾಯಿತು. ನಂತರ ಗ್ರಾಮಸ್ಥರು ಶವವನ್ನು DC ಕಚೇರಿ ಆವರಣದಲ್ಲಿ ಇರಿಸಿ ತಾಸುಗಟ್ಟಲೆ ಕುಳಿತು ಮೌನ ಪ್ರತಿಭಟನೆ ನಡೆಸಿದರು. ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಜಿಲ್ಲಾಧಿಕಾರಿ ಡಾಕ್ಟರ್ ನಿತೇಶ್ ಪಾಟೀಲ್ ಗ್ರಾಮಸ್ಥರ ಮನವೊಲಿಸಿ ಆದ್ಯತೆಯ ಮೇರೆಗೆ ಸಮಸ್ಯೆ ಬಗೆಹರಿಸುವುದಾಗಿ ಭರವಸೆ ನೀಡಿದ ನಂತರ ಪೊಲೀಸರ ಸಮ್ಮುಖದಲ್ಲಿ ಮರಳಿ ಏಣಿಗೆಗೆ ಶವ ಒಯ್ಯಲಾಯಿತು. ಗ್ರಾಮಗಳಲ್ಲಿ ಜನರು ಅನುಭವಿಸುತ್ತಿರುವ ಕಷ್ಟಗಳು ಮತ್ತು ಸರ್ಕಾರ ಅವರಿಗೆ ಸ್ಪಂದಿಸದಿರುವುದು ಶವ ಪ್ರದರ್ಶನದ ಹಿಂದಿನ ಅವರ ಮೌನ ರೋಷದಿಂದ ಕಂಡುಬಂತು. ಈ ಘಟನೆ ಜಿಲ್ಲಾಡಳಿತ ಮತ್ತು ಸರ್ಕಾರಕ್ಕೆ ತೀವ್ರ ಮುಜುಗರ ಉಂಟು ಮಾಡಿತು. ಸಾರ್ವಜನಿಕರಲ್ಲಿ ತೀವ್ರ ಚರ್ಚೆ ಗರಿಗೆದರಿದೆ. ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ವರ್ಗಾವಣೆ ಮಾಡಿ ರಾಜ್ಯ ಸರ್ಕಾರ ಆದೇಶ. ಬೆಂಗಳೂರು ಪಶ್ಚಿಮ ವಲಯದ DCPಯಾಗಿ ಲಕ್ಷ್ಮಣ್ ನಿಂಬರ್ಗಿ ವರ್ಗ.
2012ನೇ ಬ್ಯಾಚಿನ ಸಂಜೀವ್ ಪಾಟೀಲ್ ಬೆಳಗಾವಿ ನೂತನ ಎಸ್ಪಿ. ಕಳೆದ 3 ವರ್ಷಗಳಿಂದ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದ ಲಕ್ಷ್ಮಣ್ ನಿಂಬರಗಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ಪಟ್ಟಣದಲ್ಲಿ ಕಳವಳಕಾರಿ ಅಗ್ನಿಪಥ ಯೋಜನೆ ಹಾಗೂ ರಾಜಕೀಯ ಪ್ರೇರಿತ ಸೇಡು ಮತ್ತು ದ್ವೇಷದಿಂದ ತನಿಖಾ ಸಂಸ್ಥೆಗಳ ದುರ್ಬಳಕೆ ಮಾಡಿಕೊಳ್ಳುತ್ತಿರುವ ಕೇಂದ್ರ ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧಿ ನೀತಿ ಖಂಡಿಸಿ ರಾಯಭಾಗ ತಹಶೀಲ್ದಾರರ ಕಚೇರಿಯ ಮುಂದೆ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. राज्य ಹಾಗೂ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಗುಂಡಾ ಬಿಜೆಪಿ ಸರ್ಕಾರಕ್ಕೆ ಭ್ರಷ್ಟ ಬಿಜೆಪಿ ವಾಪಸ್ लो अग्निपथ वापस लो वापस लो वापस लो अग्निपथ वापस लो भ्रष्ट ಬಿಜೆಪಿ ಸರ್ಕಾರಕ್ಕೆ. ಕೇಂದ್ರ ಸರ್ಕಾರವು ಭಾರತ ದೇಶದ ಯಾವುದೇ ಸಾರ್ವಜನಿಕರೊಂದಿಗೆ ಚಿಂತನೆ, ಚರ್ಚೆ ಮತ್ತು ಸಮಾಲೋಚನೆ ಮಾಡದೆ ರಕ್ಷಣಾ ಪಡೆಗಳಲ್ಲಿ ನೇಮಕಾತಿಗಾಗಿ ಅಗ್ನಿಪಥ ಎಂಬ ಹೊಸ ನೀತಿಯನ್ನು ಜಾರಿಗೆ ತಂದಿದ್ದು ಯುವ ಪೀಳಿಗೆಗೆ ಆತಂಕಕಾರಿ ಮತ್ತು ಕಳವಳಕಾರಿ. ಅಲ್ಲದೆ ದೇಶದ ಯುವ ಜನತೆಯ ಭವಿಷ್ಯದೊಂದಿಗೆ ಚೆಲ್ಲಾಟವಾಡುತ್ತಿದೆ. ಅಲ್ಲದೆ ನೇಮಕಾತಿ ಯೋಜನೆಯಿಂದ ರಕ್ಷಣಾ ಪಡೆಗಳಲ್ಲಿ ನೇಮಕಾತಿ ಹೊಂದುವ ಯುವಕರ ಭವಿಷ್ಯ ಡೋಲಾಯಮಾನವಾಗಿದ್ದು ಈಗಾಗಲೇ ದೇಶದಾದ್ಯಂತ ಉಗ್ರ ಪ್ರತಿಭಟನೆಗಳನ್ನು ದೇಶದ ನಾಗರಿಕರು ಮಾಡುತ್ತಿದ್ದಾರೆ. ಅಗ್ನಿಪಥ ಯೋಜನೆಯು ದೇಶದ ರಕ್ಷಣೆಗೆ ಮಾರಕವಾಗಿದ್ದು ಇದನ್ನು ತಕ್ಷಣ ಜಾರಿಗೆ ಬರದಂತೆ ತಡೆದು ಕ್ರಮ ಜರುಗಿಸುವುದು ಅತಿ ಅವಶ್ಯಕವಾಗಿರುತ್ತದೆ ಎಂದು ಈರೇಗೌಡ ಪಾಟೀಲ್ ಮಾತನಾಡಿದರು. ಉದ್ದೇಶ ಅಗ್ನಿಪಥ ಯೋಜನೆ ಏನು ಮಾಡಿದಾರೆ 17ರಿಂದ 21 ವರ್ಷದ ಒಳ್ಳೆ ಇದು ಎಜುಕೇಷನ್ ಕಲಿಯೋ ಟೈಮ್. ಇದು ಎಜುಕೇಷನ್ ಕಲಿಯೋ ಟೈಮ್ ಹೋದ್ಮೇಲೆ ಹುಡುಗರು ಮುಂದೆ ಏನು ಮಾಡೋದು, ಒಬ್ಬ ಇಂಜಿನಿಯರ್ ಆಗ್ಬೋದು, ಪರದೇಶಕ್ಕೆ ಹೋಗ್ಬೋದು, MBBS ಕಲಿಬೋದು. ಅಂಥ ವಯಸ್ಸಿನಾಗ ಇಂಟೆಲಿಜೆಂಟ್ ಹುಡುಗರು ಒಂದು ಬಡತನ ಇದ್ದಾಗ ಇದಕ್ಕೆ ಹೋದರೆ ಅವ್ರು ಅಲ್ಲೇ ಉಳಿದ್ರಲ್ಲ, ಅವ್ರದ್ದು ಪ್ರತಿಭೆ ಏನು ಬೆಳೆಯೋದು. ಅದರ ಸಂಬಂಧ ನಾವು ಇದನ್ನು ಮತ್ತು ಇಡಿ ಏನು ಮಾಡಿದಾರಲ್ಲ, ಇದು ಇಡಿ ಯಾವ್ದು ನಿಕಾಲದ್ದು ಎಷ್ಟೋ ಮಂದಿ ಅದು ವಿನಾಕಾರಣ ತ್ರಾಸಿಂದ ನಿಕಾಲ ಆಗೈತಿ. ಅದ್ರ ಸುದ್ದ ರಾಹುಲ್ ಗಾಂಧಿ ಅವರಿಗೆ ಎಲ್ಲ ಹರ್ಯಾಸ್ ಮಾಡೋ ಉದ್ದೇಶ ಐತಿ, ಕಾಂಗ್ರೆಸ್ ಮುಖಂಡರು ಹರ್ಯಾಸ್ ಮಾಡೋ ಉದ್ದೇಶ ಐತಿ. ಕೃಷಿ ಕಾಯ್ದೆ ಒಳಗೊಂಡು ಬಿಜೆಪಿ ಸರ್ಕಾರ ಜನ ಪರವಾದಂತ ಕಾಯ್ದೆಗಳನ್ನ ತರ್ತಾ ಇಲ್ಲ ಅಂತ ಹೇಳ್ತೀವಿ. ತರ್ತಾ ಇಲ್ಲ ಎಲ್ಲಾ ಕಾರ್ಯಗಳು. ಅವರು ಹುಕುಂಶಾಹಿ ರೈತರ ಬದಲು ಅದ ತಂದ್ರು, ಹಿಂದ್ ತಕ್ಕೊಂಡ್ರು. ವಿಚಾರ ಮಾಡಿ ಜನರ ಬದಲು ಯೋಗ್ಯ ಕಾಯ್ದೆ ತರಬೇಕಲ್ಲ, ಅದನ್ನು ಬಿಟ್ಟ ತಾವೇನ ಮಾಡಿದ್ದ ಸಿದ್ಧಾಂತ ಅನ್ನೋದು ಲೆಕ್ಕಿಗೆ ಬಂದಿದ್ದಾರೆ. ಅಭಿವೃದ್ಧಿ ಯಾವ ರೀತಿ ಐತಿ ಈಗಿನ ಇದ್ರಾಗ? ಅಭಿವೃದ್ಧಿ ಇಲ್ಲ. ಅಭಿವೃದ್ಧಿ ಏನದ 47ರಿಂದ ಏನು ಕಾಂಗ್ರೆಸ್ ಮಾಡೈತಿ ಅದನ್ನ ಡೌನ್ ಮಾಡ್ಕೊತಾರ ಎಲ್ಲ. ಒಂದು ಸಂಸ್ಥೆಗಳು ಕಟ್ಟೈತಿ ಅವತ್ತನ್ನೆಲ್ಲ ಮಾರಕದಾರು. ಸಂಸ್ಥೆ ಎಲ್ಲನ ರೈಲ್ವೆ, ವಿಮಾನ, ಇಂಡಿವಿಜುವಲ್ ಎಲ್ಲನ ಮಾರಕ. ಅಭಿವೃದ್ಧಿ ಬ್ಯಾಂಕ್ ಇದನ್ನ ಮಾಡೋದ ನ್ಯಾಷನಲ್ ಉದ್ದೇಶ ಏನೈತಿ. ಒಟ್ಟಾರೆ ಅಗ್ನಿಪಥದ ಬಗ್ಗೆ ಏನ್ ಹೇಳ್ತೀರಿ ಸರ್? ಅಗ್ನಿಪಥದ ಅದು ಉಪಯೋಗ ಇಲ್ಲದ ವ್ಯವಸ್ಥೆ, ಅದು ಹುಡುಗರನ್ನ ಹಾಳು ಮಾಡೋದು ವ್ಯವಸ್ಥೆ ರದ್ದಾಗಬೇಕು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಒಂದು ಹೋರಾಟ ಮಾಡ್ತೀರಿ? ಒಂದು ಈಗ ಇದನ್ನ ಮನವಿ ಕೊಟ್ಟೇವೆ, ಇವ್ರು ಮಾಡ್ಲಿಲ್ಲ ಉಗ್ರ ರೀತಿ ಎಲ್ಲ ಕೂಡಿಸಿ ತಾಲೂಕಾ ವೈಸ್, ಹಳ್ಳಿ ವೈಸ್ ಎಲ್ಲರೂ ಕೂಡಿ ಇದನ್ನ ವಿರೋಧ ಮಾಡ್ತೀವಿ. ಕೇಂದ್ರ ಬಿಜೆಪಿ ಸರ್ಕಾರವು ತನ್ನ ಅಧೀನದಲ್ಲಿರುವ ತನಿಖಾ ಸಂಸ್ಥೆಗಳನ್ನು ತಮ್ಮ ಮನಸ್ಸಿಗೆ ಬಂದಂತೆ ದುರುಪಯೋಗಪಡಿಸಿಕೊಂಡು ಸೇಡಿನ ಮನೋಭಾವದಿಂದ ಮತ್ತು ರಾಜಕೀಯ ಪ್ರೇರಿತ ಸೇಡು ತೀರಿಸಿಕೊಳ್ಳಲು ಕಾನೂನುಬಾಹಿರವಾಗಿ ವಿರೋಧ ಪಕ್ಷಗಳ ನಾಯಕರುಗಳ ಮೇಲೆ ಹಾಗೂ ನಮ್ಮ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸೋನಿಯಾ ಗಾಂಧಿ ಹಾಗೂ ಸಂಸದ ಕಾಂಗ್ರೆಸ್ ಯುವ ನಾಯಕರಾದ ಶ್ರೀ ರಾಹುಲ್ ಗಾಂಧಿ ಅವರ ಮೇಲೆ ತನಿಖಾ ಸಂಸ್ಥೆಗಳ ಮುಖಾಂತರ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ತನಿಖಾ ಸಂಸ್ಥೆಗಳನ್ನು ದುರುಪಯೋಗಪಡಿಸಿಕೊಳ್ಳುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ಪ್ರಜಾಪ್ರಭುತ್ವ ವಿರೋಧ ನೀತಿ ಖಂಡಿಸಿ ಕೇಂದ್ರ ಸರ್ಕಾರದ ಮೇಲೆ ಸೂಕ್ತ ಕ್ರಮಕ್ಕೆ ಜರುಗಿಸಬೇಕೆಂದು ರಾಯಭಾಗ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡುವ ಮೂಲಕ ರಾಜ್ಯಪಾಲರಿಗೆ ಹಾಗೂ ರಾಷ್ಟ್ರಪತಿಗಳಿಗೆ ರಾಯಭಾಗ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಈರೇಗೌಡ ಪಾಟೀಲ್ ರಾಯಭಾಗ ಬ್ಲಾಕ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರು, ತುಳಗೌಡ ಪಾಟೀಲ್ ಕಾಂಗ್ರೆಸ್ ಮುಖಂಡರು ರಾಯಭಾಗ, ಅರ್ಜುನ್ ನಾಯಕೋಡೆ, ರಾಜು ಶಿರಂಗಾವೆ, BN ಬಂಡಗಾರ, ದಿಲೀಪ್ ಜಮಾದಾರ, ಅಶೋಕ್ ಕುಲಗುಡೆ, ವಿವೇಕ್ ಹಟೇಕಾರ, ಸಿದ್ದರಾಮ ಪೂಜಾರಿ, ಸಾಗರ ಅಜಡೆನ್ನವರ ರಾಯಭಾಗ ಮತಕ್ಷೇತ್ರದ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಜೆಡಿಎಸ್ ಪಕ್ಷಕ್ಕೆ ನಾನು ಈಗಾಗಲೇ ರಾಜೀನಾಮೆ ನೀಡಿದ್ದು ಮಾಹಿತಿ ತಿಳಿದುಕೊಳ್ಳದೆ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬಸವರಾಜ್ ಮಾಕಾಪೂರು ಹಾಗೂ ಸಿದ್ದು ಬಂಡಿ ಜೆಡಿಎಸ್ ಪಕ್ಷದಿಂದ ಮತ್ತೆ ಉಚ್ಚಾಟನೆ ಮಾಡುವ ಮೂಲಕ ಜೆಡಿಎಸ್ ಪಕ್ಷದ ಮುಖಂಡರಿಗೆ ಬುದ್ಧಿಭ್ರಮಣೆಯಾಗಿದೆ, ಹುಚ್ಚು ಆಸ್ಪತ್ರೆಗೆ ಹೋಗಲಿ ಎಂದು ಪುರಸಭೆ ಸದಸ್ಯ SR ರಸೂಲ್ ಹೇಳಿದರು.
ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಳೆದ ವಿಧಾನ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ 50,000 ಮತಗಳು ಪಡೆಯಲು ನಾನು ಕಾರಣೀಭೂತ. ಕೆಲವು ಮತಗಟ್ಟೆಗಳಲ್ಲಿ ಏಜೆಂಟರನ್ನ ಮಾಡಿ ಜೆಡಿಎಸ್ ಪಕ್ಷಕ್ಕೆ ಹೆಚ್ಚು ಮತ ಹಾಕಿಸಿದ್ದೇನೆ. ನನ್ನ ವಾರ್ಡ್ ಅಭಿವೃದ್ಧಿಗಾಗಿ ಶಾಸಕರ ಬಳಿ ಅನುದಾನ ಕೇಳಿರುವುದು ನಿಜ. ನಾನು ಚುನಾಯಿತ ಜನಪ್ರತಿನಿಧಿ ಇದ್ದು ನನ್ನ ಉಚ್ಚಾಟನೆ ಮಾಡಲು ತಾಲೂಕು ಅಧ್ಯಕ್ಷರಿಗೆ ಯಾವುದೇ ಅಧಿಕಾರವಿಲ್ಲ. ಪಕ್ಷದ ನಿಯಮಗಳನ್ನು ಸರಿಯಾಗಿ ಮೊದಲು ಮಾಹಿತಿ ತಿಳಿದುಕೊಳ್ಳಲಿ ಎಂದು ಪುರಸಭೆ ಸದಸ್ಯ ಎಸ್ಆರ್ ರಾಸುಲ್ ಅವರು ಹೇಳಿದರು. ಸ್ನೇಹಿತರ ಹತ್ರ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ನಿನ್ನೆ ದಿನ ನಮಗೂ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿವಿ ಅಂತಕ್ಕಂಥದ್ದು ಪತ್ರವನ್ನು ನಾನು ಮಾಧ್ಯಮದ ಮೂಲಕ ತಿಳಿದುಕೊಂಡಿದ್ದೇನೆ. ಬಸವರಾಜ್ ಮಾಕಾಪುರ್ ಅಂತಕ್ಕಂಥ ತಾಲೂಕಾ ಜೆಡಿಎಸ್ ಅಧ್ಯಕ್ಷರು ನನಗೆ ಉಚ್ಚಾಟನೆ ಮಾಡಿವಿ ಅಂತಕ್ಕಂಥ ಪತ್ರವನ್ನು ಮಾಧ್ಯಮದಲ್ಲೇ ನಾನು ನೋಡಿದ್ದೇನೆ. ಪಕ್ಷದ ವಿರೋಧ ಚಟುವಟಿಕೆ ಮೇಲೆ ನಮಗೆ ಉಚ್ಚಾಟಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಆ ಪತ್ರದಲ್ಲೇ ಇದೆ. ನಾನು 2020 ನವೆಂಬರ್ದಲ್ಲೇ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ತಮ್ಮೆಲ್ಲ ಮಾಧ್ಯಮದವರಿಗೆ ಈ ಪತ್ರವನ್ನು ಬೇಕಿರುತ್ತಿದ್ದೇನೆ. ಅವತ್ತಿನ 2000 ನವೆಂಬರ್ದಲ್ಲೇ ನಾನು ಲಿಂಗಸೂರು ಐಬಿ ಒಳಗಡೆ 20ರಲ್ಲೇ ಆ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಆ ಪಕ್ಷಕ್ಕೂ ನನಗೂ ಯಾವುದೇ ಸಂಬಂಧ ಇರಲಾರ್ದಂತೆ ನಾನು ಇಂಡಿಪೆಂಡೆಂಟ್ ಆಗಿ ಇದ್ದೆ. ಅವರು ಕೆಲವೊಂದು ವಾಟ್ಸಪ್ನಲ್ಲೇ ಫೇಸ್ಬುಕ್ನಲ್ಲೇ ನೋಡಿದ್ದೇನೆ, ಕಾಂಗ್ರೆಸ್ ಧ್ವಜವನ್ನು ಕಾಂಗ್ರೆಸ್ ಮೆರವಣಿಗೆದಲ್ಲಿದ್ರಿ ಅಂತಕ್ಕಂಥ ಮಾತನ್ನು ಅವರು ಅದರಲ್ಲೇ ಫೋಟೋಗಳನ್ನು ಹಾಕಿದ್ದಾರೆ. ಆದರೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ಆ ಪಕ್ಷದ ಸಂಬಂಧವನ್ನು ಕಳೆದುಕೊಂಡಾಗ ಹಲವಾರು ತಾಲೂಕಿನಲ್ಲಿ ಹಲವಾರು ಪಂಚಾಯತಿ ಒಳಗಡೆ ನಮ್ಮ ಬೆಂಬಲಿತ ಸದಸ್ಯರು ಗೆದ್ದಾಗ ಅದರಲ್ಲೇ ನಾನು ಪಾಲ್ಗೊಂಡಿದ್ದೇನೆ. ವಿಜಯೋತ್ಸವ ಆಚರಣೆ ಅವರು ಮಾಡುವಾಗ ನಮ್ಮ ಬೆಂಬಲಿತ ಸದಸ್ಯರು ಗೆದ್ದಾಗ ನನ್ನ ಪಕ್ಷಕ್ಕೆ ಜೆಡಿಎಸ್ ಪಕ್ಷಕ್ಕೂ ನನಗೆ ಸಂಬಂಧ ಇರಲಾರ್ದು ನಾನು ಯಾವ ಪಕ್ಷಕ್ಕೆ ನನಗೆ ಸರಿ ಅನಿಸ್ತೈತೆ ನನ್ನ ಬೆಂಬಲಿಗರ ಆ ಪಕ್ಷದಾಗ ಗೆದ್ದಾಗ ನಾನು ಆ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದೆ. ಭಾಗಿಯಾಗಿದ್ದೆ. ಆಮೇಲೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟ ನಂತರನೂ ಸಹ ಹಾಗೆ ಅವರು ನನಗೆ ಉಚ್ಚಾಟಿಸಿದ್ದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2018 ಚುನಾವಣೆಯಲ್ಲೇ ಶಮ್ಮಣ್ಣ ಪೂಲ್ಬಾಯಿ ಅಂತಕ್ಕಂಥ ಅಧ್ಯಕ್ಷರಿದ್ರು, ದೊಡ್ಡ ಒಂದು ಉದ್ಯಮಿಯವರು. ಅಂತ ಒಳ್ಳೆ ಮನುಷ್ಯನ ನೇತೃತ್ವದಲ್ಲಿ 50,000 ಮತವನ್ನು ಅವತ್ತು ನಾವು ಜೆಡಿಎಸ್ಗೆ ಪಡೆದ್ವಿ. ಅವರಿಗೆ ಯಾವುದೇ ಕಾರಣ ಇರಲಾರದೆ ಏಕೈಕವಾಗಿ ಅವರಿಗೆ ತೆಗೆದು ಆ ಸಮಾಜಕ್ಕೆ ಅವಮಾನಿಸಿದರು, ಲಿಂಗಾಯತ ಸಮಾಜಕ್ಕೆ. ಮತ್ತೆ ಅದರ ಜೊತೆಗೆ ಒಂದು ಪಕ್ಷ ತಮ್ಮ ಸ್ವಂತ ಮನೆ ರೊಕ್ಕ ಹಾಕಿ ಖರ್ಚು ಮಾಡಿ ಸಂಘಟನೆ ಮಾಡಿದವರು. ಏಕೈಕವಾಗಿ ಅವ್ರಿಗೆ ಉಚ್ಚಾಟಿಸ್ಬಿಟ್ಟಿವಿ ಅಂತ ಹೇಳ್ಬಿಟ್ಟು ಲಿಂಗಾಯತ ಸಮಾಜಕ್ಕೆ 2ನೇ ಅವಮಾನ ಅದು. ಅದ್ರ ಜೊತೆಗೆ 2 ವರ್ಷದ ಹಿಂದಗಡೆನ ನಾನು 2 ವರ್ಷದ ಹಿಂದಗಡೆನ ನಾನು ರಾಜೀನಾಮೆ ಕೊಟ್ಟರು ಸಹ ಅವರು ನಮ್ಗೆ ಉಚ್ಚಾಟಿಸಿದ್ದೇವೆ ಅಂತಕ್ಕಂಥ ಮಾತನ್ನು ಪತ್ರಿಕೆದಲ್ಲೇ ಮತ್ತು ಪತ್ರದ ಮೂಲಕ ನಾನು ತಿಳಿದುಕೊಂಡಿದ್ದೇನೆ. ಆದರೆ ಅವ್ರಿಗೆ ಬುದ್ಧಿ ಭ್ರಮಣೆ ಆಗಿ ಬಹುತೇಕ ಅವ್ರಿಗೆ ಉಚ್ಚ ಆಸ್ಪತ್ರೆಗೆ ಸೇರಿಸಬೇಕು ಅನ್ನೋ ಏನಂತಕ್ಕಂಥದ್ದು ನನ್ನ ಭಾವನೆ ಆಗಿದೆ. ಆದರೆ ಲಿಂಗಸೂರು ತಾಲೂಕಿನ ಮತಕ್ಷೇತ್ರದ ಜನತೆ ಮತದಾರರು ಪ್ರಭುಗಳು ಹೆಂಗಿದ್ದಾರೆ ಇಲ್ಲ ನಮ್ಮಲ್ಲಿ ಅಂದ್ರೆ ನಾವು ಈ ಲಿಂಗಸೂರು ತಾಲೂಕಿನವರು 4-5 ಮಂದಿ MLAಗಳು ಇದ್ರೆ ನಾವು ನಿದ್ದೆ ಮಾಡತಕ್ಕಂಥ ಅಷ್ಟು ಪ್ರಜ್ಞಾವಂತ ಮತದಾರ ನಾವು. ಆದ್ರೆ ನಮ್ಮ ದುರ್ದೈವನೋ ಈ ಕಾನ್ಸ್ಟಿಟ್ಯೂಷನ್ ನಲ್ಲೇ ಇಂಥವ್ರು ಬಂದು ನಮ್ಮ ಪಕ್ಷ ಈ ಸ್ಪರ್ಧೆ ಮಾಡ್ಲಿಕ್ಕತ್ತಾರ. ಸ್ಪರ್ಧೆ ಮಾಡುವಂತ ಸಂದರ್ಭ ಬಂದೊದಗಿದೆ. ತಾವೆಲ್ಲ ಮಾಧ್ಯಮದವರಿಗೆ ನಾನು ಕೈ ಮುಗಿದು ತಮ್ಮ ಹತ್ರ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಈ ನಿಮಗೆ ರಾಜೀನಾಮೆ ಪತ್ರ ನಾನು ಯಾವ ಕೊಟ್ಟಿನಿ ಅಂತಕ್ಕಂಥದ್ದು ಕೊಟ್ಟಿನಿ. ಅವತ್ತು ಮಾಧ್ಯಮದವರು ನಿಮಗೆ ನಮ್ಮ ರಾಜೀನಾಮೆ ಕೊಟ್ಟಂಥದ್ದು ಪ್ರಕಟಣೆ ಮಾಡಿದಂತ ಎವಿಡೆನ್ಸ್ ಸಹ ತಮಗೆ ಕೊಟ್ಟಿದ್ದೇನೆ. ಒಂದೊಂದು ಧರ್ಮದ ಲಿಂಗಾಯತ ಧರ್ಮಕ್ಕೆ ಈ ತರ ಮಾಡೋದು, ಉಚ್ಚಾಟನೆ ಮಾಡಿವ ಅಂತ ಹೇಳೋದು
ಏಕೈಕಿ ಅವ್ರಿಗೆ ತೆಗೆಯೋದು, ಮತ್ತೆ ಮುಸ್ಲಿಂ ಧರ್ಮಕ್ಕೆ ತೊಡ್ಕೊಳ್ಳೋದು, ಮುಸ್ಲಿಂ ಒಬ್ಬ ನನ್ನ ಲೀಡರ್ ಆಗ್ತಕ್ಕಂಥವ್ರಿಗೆ ನನ್ನ ತೇಜವಾದಿ ಮಾಡೋದು, ನಾನು ಹುಚ್ಚಾಡಿಸಿ ಅಂತಕ್ಕಂಥ ಮಾತನ್ನು ಹೇಳೋದು. ತಮಗೆ ನಾನು ಪುರಾಯಿತವನ್ನು ಈಗ ನಿಮ್ಮ ಮಾಧ್ಯಮದವ್ರಿಗೆ ಕೊಟ್ಟಿದ್ದೇನೆ. ತಾವು ಯಾವ ಥರದ ಮಾಧ್ಯಮದವರು ಪ್ರಿಂಟ್ ಮೀಡಿಯಾದಲ್ಲಿ ಏನು ಪ್ರಚಾರ ಮಾಡ್ತೀರಿ ಅಥವಾ ಇದರಲ್ಲಿ ಏನು ಮಾಡ್ತೀರಿ, ನನ್ನ ತೇಜವಾದಿ ಮಾಡ್ಯಾರ, ನನ್ನ ಗೌರವ ಧಕ್ಕೆ ಆದಂಗೆ ಮಾಡ್ಯಾರ. ತಾವು ಅದರ ಪ್ರಾಮಾಣಿಕವಾಗಿ ತಾವು ಅದಕ್ಕೆ ಅದರಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಬಿತ್ತರಿಸಬೇಕು ಅಂತ ಹೇಳಿ ತಮ್ಮದೆಲ್ಲ ವಿನಂತಿ ಮಾಡ್ಕೊಂಡು ಇನ್ನೊಂದು ಹೇಳಬೇಕಾಗಿದೆ. ಚುನಾವಣೆಯಲ್ಲೇ ನಾನು 5 ಬಾರಿ ಚುನಾವಣೆ ಕಾಂಟೆಸ್ಟ್ ಮಾಡಿ ಗೆದ್ದಿದ್ದೇನೆ. ನಾನು ಸ್ವಂತ 3 ಸಲ ನಾನು ಗೆದ್ದಿದ್ದೇನೆ, ನನ್ನ ಧರ್ಮಪತ್ನಿ ಒಬ್ಬಕ್ಕೆ, ನನ್ನ ಸೊಸಿ 1 ಸಲ, 5 ಸಲ ನಾನು ಚುನಾವಣೆ ಪ್ರತಿನಿಧಿಯಾದಂತ ನಮ್ಮ ಮನೆಯಲ್ಲೇ, ನಮ್ಮ ಕುಟುಂಬದವರು. ಈಗ ನಾನು ಉಚ್ಚಾಟನೆ ಮಾಡಿದಂತಕ್ಕಂಥ ನಿವೇದಿತ ಅಭ್ಯರ್ಥಿ ಅಂತ ಹೇಳಿ ಸಿದ್ದು ಬಂಡಿ ಹೇಳಿದ್ದಾರೆ. ಇದರಲ್ಲಿ ಅವರು ಗ್ರಾಮ ಪಂಚಾಯತಿ ಸದಸ್ಯರು ಸಹ ಆಗಿಲ್ಲ. ಗ್ರಾಮ ಪಂಚಾಯತಿ ಸದಸ್ಯರ ಸಮಯಕ್ಕೆ ಆಗಿಲ್ಲ. ಆಮೇಲೆ ಅವರು ಪಕ್ಷ ಇಲ್ಲೇ ಜೆಡಿಎಸ್ನ ಹುರಿಯಾಳು, ಹುನಗುಂದದಲ್ಲಿ ಕಾಂಗ್ರೆಸ್ಸಿನ ಹುರಿಯಾಳು, ಕಾಂಗ್ರೆಸ್ ಲೀಡರ್ ಅವರು. ಇದರಲ್ಲಿ ಪಕ್ಷದ ವಿರೋಧ ಚಟುವಟಿಕೆ ಅವ್ರ ಮೇಲೆ ನಿರ್ಮಾಣಗಳಲ್ಲಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಹತ್ರ ಇದ್ದು ನಾನು ಹತ್ತಿರದಿಂದ ಬರ್ರಿ ರಸೂಲ್ ಅಂತ ಕರೆಸ್ತಕ್ಕಂಥ ಒಬ್ಬ ವ್ಯಕ್ತಿ. 5 ಸಲ ನಾವು ಗೆದ್ದು 25-30 ವರ್ಷ ಹನುಮಗೌಡರ ಶಿಷ್ಯರಾಗಿ ನಾನು ರಾಜಕಾರಣಕ್ಕೆ ಬಂದೆ. ಹನುಮಗೌಡರು 2 ಚುನಾವಣೆ, ಹಸನ್ ಸಾಬ್ ದೊಡ್ಡಾಳರು 2 ಚುನಾವಣೆ, ಮಾನಪಜ್ಜೂರ ಜೊತೆಗೆ 2 ಚುನಾವಣೆ, ಮತ್ತೆ ಜೆಡಿಎಸ್ ಅಂತ ಮಾಡೀನಿ. ಸಿದ್ದು ಮಂಡ್ಯ ಅಂತ ನಮ್ಗೆ ಸಂಬಂಧಗಳಲ್ಲ. ಜೆಡಿಎಸ್ ಪಕ್ಷ ನಮ್ಮ ಪಕ್ಷ, ಜೆಡಿಎಸ್ ಪಕ್ಷದಲ್ಲಿ ನಾವು ಇದೀವಿ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಗೆಲ್ಲಬೇಕು ಅಂತಕ್ಕಂಥದ್ದು ಪ್ರಾಮಾಣಿಕ ಪ್ರಯತ್ನದಿಂದ ಅವರಿಗೆ ಏಜೆಂಟ್ ಆಗಲಾರದ ಊರಿನಲ್ಲೇ ನಾನು ಅವರಿಗೆ ಏಜೆಂಟ್ ಹುಟ್ಟಿಸಿ ಅವರಿಗೆ ಒಂದೊಂದು ಊರಾಗ ಲೀಡ್ ಮಾಡಿ ತೋರಿಸ್ತಕ್ಕಂಥ. ಉದಾಹರಣೆ ನಾನು ಬನ್ನಿಗೋಳದಲ್ಲೇ ಜೆಡಿಎಸ್ ನಾನು ಲೀಡ್ ಮಾಡಿ ತೋರಿಸಿದ್ದೇನೆ. ನನ್ನ ಕಾನ್ಸ್ಟಿಟ್ಯೂಷನ್ ಟಿಪಿ ನನ್ನ ಮತಕ್ಷೇತ್ರ ಜಾಂತಾಪುರದಲ್ಲಿ ಅವರಿಗೆ ಏಜೆಂಟ್ ಆಗಿರೋ ಇರಲಿಲ್ಲ. ನಾನು ಆ ಊರಾಗ ಏಜೆಂಟ್ ಹುಟ್ಟಿಸಿ ಸುಮ್ಮನೆ ವಿನಾಕಾರಣ ನಾಗಭೂಷಣಂದ ಏನೋ ತಪ್ಪಿರಲಿಲ್ಲ, ಉಚ್ಚಾಟನೆ. ಶಂಬಣ್ಣ ಫೂಲ್ಬಾಯಿ ಇಡೀ ದೊಡ್ಡ ಉದ್ಯಮಿ ಪಕ್ಷ ಸಂಘಟನೆ ಮಾಡಿ ಆ ಪಕ್ಷ ಕಟ್ಟಿ 50,000 ಓಟ್ ಹಾಕಿಸಿದವನಿಗೆ ಏಕೈಕಿ ತೆಗೆಯೋದು. ಅಂದ್ರೆ ಇದು ಉದ್ದೇಶ ಏನು? ಯಾವ ಸಮಾಜ? ಆ ಲಿಂಗಾಯತ ಸಮಾಜ ಸಲ 25,000 ಸಿದ್ದು ಮಂಡಿ ಕೊಟ್ಟಾಕಿದ್ರು. ಇದೇ ಶಂಬಣ್ಣ ನೇತೃತ್ವದಲ್ಲೇ, ಇದೇ ನಾಗರಾಜ್ ನಾಗಭೂಷಣ ಉದ್ಯಮಿ ಅವರಿಗೆ ಉಚ್ಚಾಟನೆ ಮಾಡೋದು ಅಂದ್ರೆ ಮತ್ತೆ ಇದು ತಲೆ ಬುದ್ಧಿ ಪ್ರೇಮ ಆಧಾರ ಮಾಡೋ ಕೆಲಸ ಇದೆ. ಬುದ್ಧಿ ಇದ್ದವ್ರೇನು ಮಾಡೋಂಥ ಕೆಲಸ ಅಲ್ಲ. ನಾನು 2020 ರಾಜೀನಾಮೆ ಕೊಟ್ಟಿನಿ. ಮಾಧ್ಯಮ ಮುಖಪುಟಕ್ಕೆ ಕಲರ್ ಫೋಟೋ ಹಾಕಿ ಬರ್ದಾರೆ, ನಮ್ದು ರಾಜೀನಾಮೆ ಇಲ್ಲ ನಿಮ್ಗೆ ಕೊಟ್ಟಿನಿ, ಅದ್ರ ಸಲ ಕಲರ್ ಚೆಕ್ ಮಾಡ್ಕೊಂಡ್ ಬಂದಿ ಕೊಟ್ರೆ ನಿಮ್ಗ ಇಲ್ಲ ನೀವು ಉಚ್ಚಾಟಿಸಿವಿ ಅಂತಕ್ಕಂಥದ್ದು ಹೇಳೋದು 2 ವರ್ಷ ಆದ್ಮೇಲೆ. ಅಂದ್ರೆ ಎಂತ ನ್ಯಾಯ? ನಮ್ಮ ತಾಲೂಕಿನಲ್ಲಿ ಜನರು ಕಾಲು ಬೀಳೋದು, ಕೈ ಬೀಳೋದು, ಅಂದುಗಳನ್ನ ಮೋಸಕ್ಕೆ ಒಳಗಾಗ್ತಕ್ಕಂಥ ನಮ್ಮ ಲಿಂಗಸೂರು ತಾಲೂಕಿನ ಮತದಾರ ಪ್ರಭುಗಳು ಇಲ್ಲ. ಯಾವ ಸಮಾಜಕ್ಕೂ ಅವ್ರು ಬಿಡ್ಲಿಕ್ಕೆ ತಯಾರಿಲ್ಲ. ಯಾವ ಸಮಾಜದ ಯಾರ್ಯಾರು ಮೆಜರ್ ಅದಾರ, ಯಾರು ಅದಾರ ಅಂತಕ್ಕಂಥದ್ದು. ಮಾಜಿ ಅಧ್ಯಕ್ಷ ಇವರು ನಮ್ಮ ಬಂಧುಗಳು, ನಮ್ಮ ಸಂಬಂಧಿಗಳು, ಬ್ರದರ್ಸ್. ಮತ್ತೆ ಮದುವೆ, ಲಗ್ನ, ಮುಹೂರ್ತ ಇದರೆಲ್ಲ ನಾವು ಕಲ್ತ್ರೆ ಅವ್ರು ಗಂಡಗಿರ ಅಂತ ಹೇಳೋದು ಅವರಿಗೆ ಕಡೆಗಣಿಸೋದು. ಅಮರಯ್ಯ ಸ್ವಾಮಿ ಇಡೀ ಆ ಊರಿನಲ್ಲೇ ನಾವು ಓಟ್ ಹೆಚ್ಚಿಗೆ ತೋರಿಸ್ತೇವೆ. ಎಲ್ಲ ಗಾಳಿ ಹಾಳದ ಒಬ್ಬ ಪಂಚಾಯತ್ ಉಪಾಧ್ಯಕ್ಷರು ಇಲ್ಲಿವರೆಗೂ ಅವರಿಗೆ ನಮ್ಮ ಫಾಲೋವರ್ಸ್ ಅನ್ನೋದು ಕರೆಯೋದಿಲ್ಲ ಅಂದ್ರೆ ನಾವು ಬಿಟ್ಟೇ ಬಿಟ್ಟಿವಿ. 2020 ಬಿಟ್ಟು ಕಾಂಗ್ರೆಸ್ನಿಂದ ಅವರು ಸ್ಪರ್ಧೆ ಮಾಡಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾಗಿ ಗೆದ್ದ. ಓಕೆನಾ ಸರ್? ಇದೇ ಸಂದರ್ಭದಲ್ಲಿ ಹೂನೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಅಮರಯ್ಯ, ಬ್ಯಾಲಿಹಾಳ ಹಿರೇಮಠ, ಮಾಜಿ ಆಪ್ತ ಸಹಾಯಕ ಶರಣಪ್ಪ ಗೋನವಾರ, ಪುರಸಭೆ ಮಾಜಿ ಅಧ್ಯಕ್ಷ ರಜ್ಜಾ ಬಬ್ಬಿ ಟಿಂಗ್ರಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಜೆಡಿಎಸ್ ಪಕ್ಷ ನಿಷ್ಠೆಗೆ ಧಕ್ಕೆಯಾದರೆ ಜೆಡಿಎಸ್ ಪಕ್ಷದಿಂದ ಅವರನ್ನು ಉಚ್ಚಾಟನೆ ಮಾಡಲಾಗುವುದು ಎಂದು ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದರು. ಇತ್ತೀಚಿನ ದಿನಗಳಲ್ಲಿ ಜೆಡಿಎಸ್ ಪಕ್ಷದಲ್ಲಿ ಉಚ್ಚಾಟನೆ ಹೆಚ್ಚುತ್ತಿರುವ ವಿಚಾರ ಕುರಿತು ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಸ್ಪಷ್ಟನೆ ನೀಡಿದ ಸಂಸದ ರೇವಣ್ಣ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ಜೆಡಿಎಸ್ ಪಕ್ಷದ ಶಾಸಕರನ್ನು ಉಚ್ಚಾಟನೆ ಮಾಡಿದ್ದೇವೆ. 10 ಜನ ದುಷ್ಟರು ಹೋದರೆ 100 ಜನ ಒಳ್ಳೆಯವರು ಜೆಡಿಎಸ್ ಪಕ್ಷಕ್ಕೆ ಬರುತ್ತಾರೆ ಎಂದು ಸಂಸದ ಪ್ರಜ್ವಲ್ ರೇವಣ್ಣ ಹೇಳಿದರು. ಇದೇ ಸಂದರ್ಭದಲ್ಲಿ ಶಾಸಕರಾದ ವೆಂಕಟರಾವ್ ನಾಡಗೌಡ, ರಾಜಾ ವೆಂಕಟಪ್ಪ ನಾಯಕ,
ಕೆ ಕರಿಯಮ್ಮ, ಸಿದ್ದು ಬಂಡಿ ಸೇರಿದಂತೆ ಜೆಡಿಎಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್ ಬೆಳಗಾವಿಯಲ್ಲಿ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದುಗಲ್ ಪಟ್ಟಣದ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯ ಮುಖಂಡರಾಗಿದ್ದ ದಿವಂಗತ ರಾಮಣ್ಣ ಹಿರೇಮನಿಯವರ ಪುತ್ರ ವೆಂಕಟೇಶ್ ಹಿರೇಮನಿ ಹಾಗೂ ಮುದುಗಲ್ ಪಟ್ಟಣದ ಯುವಕರು ಇಂದು ಮಾಜಿ ಶಾಸಕ ಹಾಗೂ ಹಟ್ಟಿ ಚಿನ್ನದಗಣಿ ಅಧ್ಯಕ್ಷ ಮಾನಪ್ಪ ವಜ್ಜಲ್ ರವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ನಾಟಕ, ಸಂಗೀತ ಮತ್ತು ಇತರ ಕಲೆಗಳಿಗೆ ನಿರಂತರವಾಗಿ ಪ್ರೋತ್ಸಾಹ ನೀಡಲು ನೂತನ ತರಬೇತಿ ಕೇಂದ್ರವನ್ನು ತೆರೆಯಲಾಗುವುದು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಹೇಳಿದರು. ಘಟಪ್ರಭಾದ ಡಾಕ್ಟರ್ ಎನ್ಎಸ್ ಹರ್ಡೀಕರ್ ಸೇವಾದಳ ರಾಷ್ಟ್ರೀಯ ಅಕಾಡೆಮಿಯಲ್ಲಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ನಡೆದ 13 ದಿನಗಳ ಕಲೆಗಳ ಕಲರವ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದ ಅವರು, ಪ್ರತಿಭೆ ನಿಮ್ಮದು, ಪ್ರೋತ್ಸಾಹ ನಮ್ಮದು ಎಂಬ ಟ್ಯಾಗ್ಲೈನ್ ಅಡಿಯಲ್ಲಿ ಸತೀಶ್ ಶುಗರ್ಸ್ ಅವಾರ್ಡ್ ಅನ್ನು ಈಗಾಗಲೇ ನೀಡಲಾಗುತ್ತಿದೆ. ಇದೀಗ ನಾಟಕ, ಸಂಗೀತ ಮೊದಲಾದ ಕಲೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಕಲೆಗಳ ಕಲರವ ತರಬೇತಿ ಶಿಬಿರವನ್ನು ಆಯೋಜಿಸಲಾಗುತ್ತಿದೆ. ಇದರಿಂದ ಗ್ರಾಮೀಣ ಮತ್ತು ಬಡ ಕುಟುಂಬದ ಆಸಕ್ತರಿಗೆ ಲಾಭವಾದರೆ ನಮ್ಮ ಶ್ರಮ ಸಾರ್ಥಕವಾಗುತ್ತದೆ ಎಂದರು. ಗ್ರಾಮೀಣ, ಬಡ, ದಲಿತ ಮತ್ತು ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಈಗಾಗಲೇ ಸೇನೆ ಪೊಲೀಸ್ ತರಬೇತಿಯನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಮುಂದಿನ ದಿನಗಳಲ್ಲಿ ಐಎಎಸ್, ಕೆಎಎಸ್ ತರಬೇತಿಯನ್ನು ಕೂಡ ನೀಡಲು ಯೋಜನೆ ರೂಪಿಸಲಾಗಿದೆ. ಶೀಘ್ರದಲ್ಲೇ ಇದು ಕಾರ್ಯರೂಪಕ್ಕೆ ಬರಲಿದೆ ಎಂದರು. 13 ದಿನಗಳ ಕಾಲ ತರಬೇತಿ ಪಡೆದ ಶಿಬಿರಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ. ಅವರ ಗಾಯನ ಮತ್ತು ಅಭಿನಯ ನೋಡಿದ ನಂತರ ತರಬೇತಿ ಯಶಸ್ವಿಯಾಗಿದೆ ಎನ್ನಿಸುತ್ತದೆ. ಇದೇ ತಿಂಗಳ ಜುಲೈ 1ರಿಂದ ಹೊಸ ಶಿಬಿರಾರ್ಥಿಗಳಿಗೆ ಕಲೆಗಳ ಕಲರವ ತರಬೇತಿಯನ್ನು ನೀಡಲಾಗುತ್ತದೆ. ಮುಂದೆ ಇನ್ನೆರಡು ತರಬೇತಿ ಮುಗಿದ ನಂತರ ಈಗ ತರಬೇತಿ ಪಡೆದವರನ್ನ ಮತ್ತೊಂದು ಅವಧಿಗೆ ತರಬೇತಿಗೆ ಆಹ್ವಾನಿಸಲಾಗುತ್ತದೆ. ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳಬೇಕು ಎಂದು ಕಿವಿಮಾತು ಹೇಳಿದರು. ನಾವಿಲ್ಲಿ ಸಂಗೀತ ಇರ್ಬೋದು, ನಾಟಕ ಇರ್ಬೋದು, ಪೊಲೀಸ್ ಮಿಲಿಟರಿ ಟ್ರೈನಿಂಗ್ ಇರ್ಬೋದು, ಉದ್ಯೋಗಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಸಲಹೆ ಇರ್ಬೋದು ಮತ್ತು IAS, KS ಬಗ್ಗೆ ಕೂಡ ನಾವು ಗೌರವದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ನಮಗೇನು ಅವಕಾಶವಿದೆ ಅವನ್ನೆಲ್ಲ ಕಲಿಸುವಂಥ ಪ್ರಯತ್ನ ಈ ಸೇವಾದಲ್ಲಿ ನಡೀತಾರೆ. ನಾಟಕವನ್ನು ಕೂಡ ನಾವು ಮಾಡಬೇಕು, ಸಂಗೀತವನ್ನು ಮತ್ತೆ ಯಾಕಂದರೆ ಈ ನಾಟಕ ಸಂಗೀತ ಗ್ರಾಮೀಣ ಮಟ್ಟದಲ್ಲಿ ವಿಶೇಷವಾಗಿ ಹಳ್ಳಿ ಗ್ರಾಮೀಣ ಅದು ಮತ್ತೆ ನಾವು ಪುನಶ್ಚೇತನಗೊಳಿಸ್ಬೇಕಂತ ಇವತ್ತು ಒಂದು ಸಾಹಸಕ್ಕೆ ನಾವು ಕೈಯಾಗಿದ್ದೀವಿ. ಬಹುಶಃ ಸ್ವಲ್ಪ ಮಟ್ಟಿಗೆ ನಾವು ಯಶಸ್ವಿ ಆಗಿದ್ದೀವಿ. ಅಲ್ಲಿಗೂ ನಮ್ಮ ದಾರಿ ಗುರಿ ಭಾಳ ದೂರಿದೆ. ಶಿವರಾತ್ರಿಗಳು ನೋಡ್ತಾರೆ, ನಮಗೆ ಆಸೆ ಇದೆ. ಹೀಗಾಗಿ ಮತ್ತೆ ಅವರಿಗೆ 1ನೇ ತಾರೀಕಿನ ಹೊಸ ಬ್ಯಾಚ್ ಪ್ರಾರಂಭ ಆಗ್ತಾರೆ. ಇವರು ಕೂಡ ಮುಂದಿನ ಇನ್ನೊಂದು ಬ್ಯಾಚ್ಗೆ ಮತ್ತೆ ಕಂಟಿನ್ಯೂ ಮಾಡೋದು ಇವರೇ ಬರ್ತಾರೆ. ನಾವು ವಿಷಯ ಬಗ್ಗೆ ಗೊತ್ತಿಲ್ಲ. ಅದನ್ನು ನಿರಂತರವಾಗಿ ನಾವು ಇದನ್ನು ಸಂಗೀತ ಅಕಾಡೆಮಿನ ಪ್ರತ್ಯೇಕವಾಗಿ ನಡೆಸ್ತಾ ಇದ್ದೀವಿ. ಮತ್ತೆ ಪ್ರತ್ಯೇಕವಾಗಿ ವಿದ್ಯಾವಂತ ಒಂದು ಸೆಟಪ್ ಬೇರೆ ಮಾಡ್ತೀವಿ, ಬೇರೆ ಮಾಡ್ತೀವಿ. ಹೊಸದನ್ನು 1 ತಾರೀಕಿಂದ ಪ್ರಾರಂಭ ಮಾಡ್ತೀವಿ. ನಂತರ ಮತ್ತೆ 2ನೇ 3ನೇ ಬ್ಯಾಚ್ ಮತ್ತೆ ಮಾಡ್ತಾರೆ. ಅವರು ಎಲ್ಲಿವರೆಗೆ ಅವರಿಗೆ ಆಸಕ್ತಿ ಇದೆ ಕಲಿಲಿಕ್ಕೆ ಅಲ್ಲಿವರೆಗೆ ನಾವು ಅವ್ರಿಗೆ ಕಲಿಸ್ತೀವಿ. ಎಲ್ಲಿವರೆಗೆ ಆಸಕ್ತಿ ಇದೆ. ಶಿಬಿರದಲ್ಲಿ ಶಿಬಿರಾರ್ಥಿಗಳಿಗೆ ರಂಗ ಚಟುವಟಿಕೆಯ ತರಗತಿಗಳನ್ನು ನಡೆಸಿದ ನಟ ನಿರ್ದೇಶಕ ಡಿಂಗ್ರಿ ನರೇಶ್ ಮಾತನಾಡಿ, ಸತೀಶ್ ಜಾರಕಿಹೊಳಿ ಫೌಂಡೇಶನ್ ವತಿಯಿಂದ ನಡೆಯುತ್ತಿರುವ ಕಲೆಗಳ ಕಲರವ ಕಾರ್ಯಕ್ರಮ ರಂಗಭೂಮಿ ಕ್ಷೇತ್ರಕ್ಕೆ ವಿಶಿಷ್ಟ ಕೊಡುಗೆಯಾಗಲಿದೆ. ಇಂತಹ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತಿರುವ ಸತೀಶ್ ಜಾರಕಿಹೊಳಿ ಅವರು ಮತ್ತು ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಕ್ರಮ ಶ್ಲಾಘನೀಯ ಎಂದರು. ಶಿಬಿರದ ಅವಧಿಯಲ್ಲಿ ಡಾಕ್ಟರ್ ಎನ್ಎಸ್ ಹರ್ಡೀಕರ್ ಸೇವಾದಳ ರಾಷ್ಟ್ರೀಯ ಅಕಾಡೆಮಿಯ ಭದ್ರತಾ ಸಿಬ್ಬಂದಿ ಸೇರಿದಂತೆ ಇನ್ನುಳಿದ ಸಿಬ್ಬಂದಿ ನಮ್ಮೆಲ್ಲರನ್ನ ಗೌರವದಿಂದ ನಡೆಸಿಕೊಂಡರು.
ಕಿಚನ್ ಸಿಬ್ಬಂದಿ ತಾಯಿಗಿಂತ ಹೆಚ್ಚಿನ ಮಮತೆಯಿಂದ ನಮ್ಮನ್ನ ಕಂಡರು. ಇದಕ್ಕೆಲ್ಲ ಕಾರಣವಾದ ಸತೀಶ್ ಜಾರಕಿಹೊಳಿ ಫೌಂಡೇಶನ್ಗೆ ಹೃತ್ಪೂರ್ವಕ ಧನ್ಯವಾದಗಳು ಎಂದರು. ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ಮಾತನಾಡಿ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಮತ್ತು ತರಬೇತಿ ಅವಧಿಯ ಅನುಭವಗಳನ್ನು ಹಂಚಿಕೊಂಡರು. ನಟನೆ, ರಂಗಸಜ್ಜಿಕೆ, ಮೇಕಪ್, ಸಂಗೀತ, ಮೇಕಪ್ ಸೇರಿದಂತೆ ಎಲ್ಲಾ ತರಬೇತಿಯನ್ನ ಕೊಡಲಾಯಿತು. ಊಟ, ವಸತಿ, ವೈದ್ಯಕೀಯ ಸೇವೆ ಸೇರಿದಂತೆ ಎಲ್ಲವನ್ನ ಉಚಿತವಾಗಿ ಕೊಡಲಾಯಿತು. ನಮ್ಮನ್ನು ಇಲ್ಲಿ ಮನೆಯವರಿಗಿಂತ ಹೆಚ್ಚಿನದಾಗಿ ನಡೆಸಿಕೊಳ್ಳಲಾಯಿತು. ತರಬೇತಿ ಮುಗಿದ ನಂತರ ಮನೆಗೆ ತೆರಳಲು ಕೂಡ ಮನಸ್ಸಾಗುತ್ತಿಲ್ಲ ಎಂದು ಅಭಿಪ್ರಾಯಪಟ್ಟರು. ಮಾನವ ಬಂಧುತ್ವ ವೇದಿಕೆಯ ರಾಜ್ಯ ಸಂಚಾಲಕ ರವೀಂದ್ರ ನಾಯ್ಕರ್, ಸತೀಶ್ ಜಾರಕಿಹೊಳಿ ಫೌಂಡೇಶನ್ನ ರಿಯಾಜ್ ಚೌಗಲ, ಕಾಮಿಡಿ ಕಿಲಾಡಿಗಳು ಕ್ಯಾಟ್ಯಾ, ಪ್ರವೀಣ್ ಗಸ್ತಿ, ಸಂಗೀತ ಮಾಸ್ತರ್ ವಿಠಲ ಮೊದಲಾದವರು ಭಾಗವಹಿಸಿದ್ದರು. ಸಮಾರೋಪ ಸಮಾರಂಭಕ್ಕೂ ಮುನ್ನ ಶಿಬಿರದಲ್ಲಿ ಸಂಗೀತ ಕಲಿಕಾ ವಿದ್ಯಾರ್ಥಿಗಳು ಗಾಯನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಅನಂತರ ರಂಗನಾಥ್ ಶಿವಮೊಗ್ಗ ರಚನೆಯ ಡಿಂಗ್ರಿ ನರೇಶ್ ನಿರ್ದೇಶನದ ಅಹಿಂಸೋ ಪರಮಧರ್ಮ ನಾಟಕವನ್ನು ಪ್ರಯೋಗಿಸಲಾಯಿತು. ಮೇಕಪ್, ರಂಗಸಜ್ಜಿಕೆ ಮತ್ತು ಬೆಳಕು ನಿರ್ವಹಣೆಯನ್ನು ಮಧುಸೂದನ್ ನಿರ್ವಹಿಸಿದರು. ಶಿಬಿರದಲ್ಲಿ ಭಾಗವಹಿಸಿದ ಶಿಬಿರಾರ್ಥಿಗಳು ಧಾರ್ಮಿಕ ಸಾಮರಸ್ಯದ ಅಗತ್ಯವನ್ನು ಸಾರುವ ನಾಟಕವನ್ನು ಪ್ರಸ್ತುತಪಡಿಸಿದರು. ಭಾಗವಹಿಸಿದ ಶಿಬಿರಾರ್ಥಿಗಳು ಧಾರ್ಮಿಕ ಸಾಮರಸ್ಯದ ಅಗತ್ಯವನ್ನು ಸಾರುವ ನಾಟಕವನ್ನು ಪ್ರಸ್ತುತಪಡಿಸಿದರು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಅಲ್ದಾಳ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. 1950ರಲ್ಲಿ ಪ್ರಾರಂಭವಾದ ಈ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಶಾಲೆಯು ಉತ್ತಮವಾದ ಮೈದಾನ ಹೊಂದಿದೆ. ಆದರೆ ಶಾಲಾ ಕೊಠಡಿಗಳು ಅಳಿವಿನಂಚಿನಲ್ಲಿದ್ದು ಕೆಲ ಕೊಠಡಿಗಳ ತಳಹದಿ ಕಿತ್ತು ಹೋಗಿ ಹೆಗ್ಗಣ ಮತ್ತು ಇಲಿಗಳ ವಾಸಸ್ಥಾನವಾಗಿ ಮಾರ್ಪಟ್ಟಿದೆ. ಶಾಲೆಯಲ್ಲಿ ಮಕ್ಕಳಿಗೆ ಕುಳಿತುಕೊಳ್ಳಲು ಬಳಸಬೇಕಾದ ಬೆಂಚ್ಗಳನ್ನು ಒಂದು ಕೊಠಡಿಯಲ್ಲಿ ಕೂಡಿ ಹಾಕಲಾಗಿದೆ. ಇನ್ನು ಶಾಲಾ ಆವರಣ ಮತ್ತು ಕೊಠಡಿಗಳಲ್ಲಿ ಕೆಲ ಪುಂಡರು ಮದ್ಯ ಸೇವಿಸಿ ಬಾಟಲ್ಗಳನ್ನು ಬಿಸಾಕುವುದು, ಸಿಗರೆಟ್ ಸೇವನೆ, ಗುಟ್ಕಾ, ಪಾನ್ ಮಸಾಲ ಅಗೆದು ಎಲ್ಲಂದರಲ್ಲಿ ಉಗುಳಿರುವ ಕಲೆಗಳು, ಈ ಎಲ್ಲ ಅವ್ಯವಸ್ಥೆಗಳ ಮಧ್ಯೆ ಮಕ್ಕಳ ವಿದ್ಯೆ ತಲೆಗತ್ತಲು ಸಾಧ್ಯವೇ? ಶಿಸ್ತು ಇದ್ದರೆ ಶಿಕ್ಷಣ ಬರಲು ಸಾಧ್ಯ. ಆದರೆ ಈ ಶಾಲೆಯಲ್ಲಿ ಶಿಸ್ತೂ ಇಲ್ಲ, ಸರಿಯಾದ ಶಿಕ್ಷಣವೂ ಇಲ್ಲ. 500 ಜನ ವಿದ್ಯಾರ್ಥಿಗಳಿಗೆ ಕೇವಲ 4 ಜನ ಶಿಕ್ಷಕರಿದ್ದಾರೆ. ಆದರೆ ಈ ಶಾಲೆಯಲ್ಲಿ ಶಿಸ್ತೂ ಇಲ್ಲ, ಸರಿಯಾದ ಶಿಕ್ಷಣವೂ ಇಲ್ಲ. 500 ಜನ ವಿದ್ಯಾರ್ಥಿಗಳಿಗೆ ಕೇವಲ 4 ಜನ ಶಿಕ್ಷಕರಿದ್ದಾರೆ. ಇವರು ಕಲಿಸಿದಷ್ಟು ನಮ್ಮ ಮಕ್ಕಳು ಕಲಿತಷ್ಟು ಎಂದು ಪೋಷಕರು ಅಳಲು ತೋಡಿಕೊಂಡರು. ಮಕ್ಕಳ ಬಿಸಿಯೂಟದಲ್ಲಿ ಹುಳು. ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಸಮಯದಲ್ಲಿ ನೀಡುವ ಬಿಸಿಯೂಟದಲ್ಲಿ ನುಸಿ, ಬಾಲ ಹುಳುಗಳು ಪತ್ತೆಯಾಗುತ್ತಿದ್ದು ವಿದ್ಯಾರ್ಥಿಗಳು ಶಾಲೆಯ ಊಟ ಬಿಟ್ಟು ಮನೆಯಲ್ಲೇ ಊಟ ಮಾಡುತ್ತಿದ್ದಾರೆ. ಬಿಸಿ ಊಟ ತಯಾರಿಸುವ ಪಡಿತರದಲ್ಲಿ ನುಸಿ ಬಾಲ ಹುಳು ಇರುವುದು ಮಕ್ಕಳ ಪೋಷಕರ ಗಮನಕ್ಕೆ ತಂದಾಗ ಪೋಷಕರು ಶಿಕ್ಷಕರನ್ನ ವಿಚಾರಿಸಿದಾಗ ಉಡಾಫೆಯ ಉತ್ತರ ನೀಡಿದ್ದಾರೆಂದು ಪಾಲಕರು ಆರೋಪಿಸಿದ್ದಾರೆ. ಆಲ್ದಾಳ ಗ್ರಾಮದ ಶಾಲೆಯ ಅವ್ಯವಸ್ಥೆ ಮತ್ತು ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆದಂಥ ಸ್ಕೂಲು, ಅಲ್ಲಿ ಇರ್ತಕ್ಕಂಥ 520 ಮಕ್ಕಳಿರ್ತಕ್ಕಂಥ ಓನ್ಲಿ 4 ಜನ ಶಿಕ್ಷಕರು ಮಾತ್ರ ಕಾರ್ಯನಿರ್ವಹಿಸ್ತಿದ್ದಾರೆ. ಮತ್ತು ಇಂಗ್ಲೀಷ್ ಟೀಚರ್ ಅಂದರೆ ಇಲ್ಲೇ ಇಲ್ಲ, ಮ್ಯಾಥ್ಸ್ ಟೀಚರ್ಸ್ ಇಲ್ಲ. ಈ ರೀತಿಯಾಗಿ ಆಲ್ದಾಳ ಸ್ಕೂಲು ಸಂಪೂರ್ಣ ಅವ್ಯವಸ್ಥೆಯಿಂದ ಕೂಡಿದೆ. ಆಮೇಲೆ ಶಾಲೆಯಲ್ಲಿ ಮದ್ಯಪಾನ, ಅನೈತಿಕ ಚಟುವಟಿಕೆ, ಇನ್ನಿತರ ಕಾರಣ ಬೇರೆ ಚಟುವಟಿಕೆಗಳನ್ನು ಆಲ್ದಾಳ ಶಾಲೆಯಲ್ಲಿ ದಿನನಿತ್ಯ ನಡೀತಾ ಇದೆ. ಆಮೇಲೆ ಶಾಲೆಗೆ ಸರಿಯಾದ ರೀತಿಯಿಂದ ಕಾಂಪೌಂಡ್ ಇಲ್ಲ, ವಿತ್ ಗೇಟ್ ಇಲ್ಲ. ಆಮೇಲೆ ಬಿಸಿ ಊಟದ ಅವ್ಯವಸ್ಥೆ ಕೂಡ ನಿನ್ನೆ ನನ್ನ ಗಮನಕ್ಕೆ ಬಂದಿದೆ. ಬಿಸಿ ಊಟದಲ್ಲಿ ಬಾಲುಳಗಳನ್ನು ಇದೆ ಅಂತ ಶಾಲೆಯ ಮಕ್ಕಳು ಎಲ್ಲರೂ ಊಟ ಮಾಡದೆ ಹಾಗೆ ಹೋಗಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂತು. ಇಮಿಡಿಯೇಟ್ಲಿ ಆ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳ ಗಮನಕ್ಕೂ ತೊಗೊಂಡು ಬಂದಿದ್ದೀನಿ ನಾನು ಕೂಡಲೇ. ಮತ್ತು ಅಲ್ಲಿ ಶಾಲೆಯ ಮೇಲುಸ್ತುವಾರಿ ಸಮಿತಿ ರಚನೆಯೂ ಆಗಿಲ್ಲ. ಕೂಡಲೇ ಅದು ಮೇಲುಸ್ತುವಾರಿ ಸಮಿತಿ ರಚನೆ ಆಗಬೇಕು. ಶಾಲೆಯಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು. ಇನ್ನಿತರ ಮೂಲಭೂತ ಸೌಕರ್ಯಗಳಿಲ್ಲದೆ ಸ್ಕೂಲು ಹಾಳಾಗಿ ಬಿದ್ದಿದೆ. ಶಿಕ್ಷಕರ ಕೊರತೆ ಅಂತೂ ತುಂಬ ಎದ್ದು ಕಾಣ್ತಾ ಇದೆ. ಸುಮಾರು ಒಂದು 15ರಿಂದ 20 ಕೊಠಡಿಗಳಿದ್ರೂ ಸುಮಾರು 7-8 ಕೊಠಡಿಗಳು ಸರಿಯಾಗಿದ್ದಾವೆ. ಉಳಿದ ಕೊಠಡಿಗಳಲ್ಲಿ ಹೆಗ್ಗಣ, ಇಲಿ, ಆಮೇಲೆ ಮಕ್ಕಳಿಗೆ ಕೂಡ್ಲಕ್ಕ ಅವ್ಯವಸ್ಥೆಯ ಬಂಡೆ ಇಲ್ಲ, ನೆಲದ ಹಾಸಿಗೆ ಮೇಲೆ ಕೂಡಬೇಕು. ಕುಡಿಯ ನೀರಿನ ಸೌಲಭ್ಯಗಳಿಲ್ಲ, ಶಾಲೆಯಲ್ಲಿ ಬೋರ್ವೆಲ್ ಇಲ್ಲ, ಮಕ್ಕಳಿಗೆ ಊಟ ಮಾಡಲು ಪ್ಲೇಟ್ಗಳಿಲ್ಲ.
ನೀರು ಕುಡ್ಲಿಕ್ಕೆ ಗ್ಲಾಸ್ ಇಲ್ಲ. ಇಂಥ ಅವ್ಯವಸ್ಥೆಗಿದೆ. ಈ ಶಿಕ್ಷಣ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ. ಈ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಎಷ್ಟು ಸಲ ಅವ್ರ ಗಮನಕ್ಕೆ ತಂದ್ರೂ ಯಾವುದೇ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಇನ್ನುವರೆಗೆ ಭೇಟಿ ಕೊಟ್ಟಿಲ್ಲ. ಆಮೇಲೆ ಅನೇಕ ಬಾರಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ ತಂದ್ರೂ ಆ ಅಭಿವೃದ್ಧಿ ಅಧಿಕಾರಿಗಳ ಆರೈಕೆ ಉತ್ತರಾಗಿದೆ. ಈ ರೀತಿಯಾಗಿ ಆಲ್ದಾಳ್ ಶಾಲೆಯ ಮೂಲಭೂತ ಸೌಕರ್ಯ ವಂಚಿತ ಆಗಿದೆ. ಅದನ್ನು ಕೂಡಲೇ ಸರಿಪಡಿಸಬೇಕೆಂದು ಆಗ್ರಹಿಸುತ್ತೇನೆ. ಇನ್ನು ಬಿಸಿ ಊಟ ಸಹಾಯಕ ನಿರ್ದೇಶಕರ ಗಮನಕ್ಕೆ ತಂದರೂ ಶಾಲೆಗೆ ಭೇಟಿ ನೀಡಿಲ್ಲವೆಂದು ಆರೋಪಿಸಿದರು. ಅದೇನೇ ಇರಲಿ, ಉತ್ತಮ ಶಿಕ್ಷಣದ ಜೊತೆಗೆ ಊಟ, ಪಾಠ, ಆಟ ಹೀಗೆ ಉತ್ತಮ ವಾತಾವರಣದಲ್ಲಿ ಶಿಕ್ಷಣ ಪಡೆಯಬೇಕಾಗಿದ್ದ ವಿದ್ಯಾರ್ಥಿಗಳು ಮಾತ್ರ ಶಿಕ್ಷಕರ ನಿರ್ಲಕ್ಷ್ಯದಿಂದ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಕೂಡಲೇ ಉನ್ನತಾಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಪಡಿಸಬೇಕೆಂದು ನಮ್ಮ ಆಶಯ. ಹೌದು, ಕಳೆದ ಕೆಲವು ದಿನಗಳ ಹಿಂದೆ ಹದಗೆಟ್ಟ ತಗ್ಗುಗುಂಡಿಗಳಿಂದ ತುಂಬಿ ತುಳುಕುತ್ತಿದ್ದ ರಸ್ತೆಯ ಅವಸ್ಥೆ ಒಮ್ಮೆ ನೋಡಿ ವೀಕ್ಷಕರೇ, ನಿಮಗೆ ಗೊತ್ತಾಗುತ್ತೆ. ಮೊದಲು ಈ ರಸ್ತೆಯಲ್ಲಿ ಹಾದು ಹೋಗುವ ಪ್ರಯಾಣಿಕರ ಗೋಳಾಟ ಹೇಳತೀರದಾಗಿತ್ತು. ಎಲ್ಲೆಲ್ಲಿಯೂ ತಗ್ಗುಗುಂಡಿಗಳಿಂದ ತುಂಬಿ ತುಳುಕುತ್ತಿದ್ದ ರಸ್ತೆಯ ಅವಸ್ಥೆ ನೋಡಿದ್ರೇನೆ ಮೈ ಜುಮ್ ಅನಿಸುತ್ತೆ. ಮಳೆ ಆದರೆ ಸಾಕು, ತಗ್ಗುಗುಂಡಿಗಳಲ್ಲಿ ನೀರು ಎರಚಿಕೊಂಡು ನಿತ್ಯ ಕೆಸರು ಮೆತ್ತಿಕೊಂಡು ಅಲೆದಾಡುವ, ನಿತ್ಯ ಒದ್ದೆಯಾಗುವ ಪ್ರಸಂಗ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರದಾಗಿತ್ತು. ಒಮ್ಮೆ ಶಾಸಕರಿಗೆ ಮನವಿ ಮಾಡಿದರು ನೋಡಿ. ಮನವಿ ಮಾಡಿದ ಗ್ರಾಮಸ್ಥರು ಒಂದೇ ತಿಂಗಳಲ್ಲಿ ತಯಾರಾಯಿತು ನೋಡಿ ಉತ್ತಮ ಗುಣಮಟ್ಟದ ಡಾಂಬರ್ ರಸ್ತೆ. ಇದು ಯಾವ ಕ್ಷೇತ್ರ ಅಂತೀರಾ? ರಾಜ್ಯದಲ್ಲಿ ಮತ್ತೊಬ್ಬರ ಕಡೆ ಬೆರಳು ಮಾಡದೆ ತಾನಾಯಿತು ತನ್ನ ಕ್ಷೇತ್ರದ ಅಭಿವೃದ್ಧಿಯ ಕೆಲಸವಾಯಿತು ಎಂದು ಅಭಿವೃದ್ಧಿಗೆ ಹೆಸರಾದ ರಾಜ್ಯಾದ್ಯಂತ ಕೆಲಸಗಳ ಮೂಲಕ ನಾಡಿನ ಜನರ ಗಮನ ತನ್ನತ್ತ ಸೆಳೆದು ವಿರೋಧಿಗಳಿಗೆ ಕೇವಲ ಅಭಿವೃದ್ಧಿಯ ಕೆಲಸಗಳನ್ನು ಮಾಡಿ ತೋರಿಸುತ್ತಾ ಕೇವಲ ಅಭಿವೃದ್ಧಿಯ ಕೆಲಸಗಳಿಂದ ರಾಜ್ಯಾದ್ಯಂತ ಮಿನುಗುವ ನಕ್ಷತ್ರದಂತೆ ಹೆಸರಾದ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಇದು. ಗೋಕಾಕ್ ಬೆಳಗಾವಿ ಮುಖ್ಯ ರಸ್ತೆಯಿಂದ ಕರಿಕಟ್ಟಿ ಗ್ರಾಮದವರೆಗೆ ರಸ್ತೆ ಸಂಪೂರ್ಣ ಡಾಂಬರೀಕರಣಗೊಂಡು ಸುಸಜ್ಜಿತಗೊಂಡಿದೆ. ಶಾಸಕರ ಅನುದಾನದಲ್ಲಿ 72 ಲಕ್ಷದಲ್ಲಿ ಉತ್ತಮ ಗುಣಮಟ್ಟದ ರಸ್ತೆ ಡಾಂಬರೀಕರಣ ತಿಂಗಳಲ್ಲೇ ಮುಕ್ತಾಯ ಮಾಡಿದ್ದಾರೆ. ಕ್ಷೇತ್ರದಲ್ಲಿನ ಜನತೆ ಮನೆ ಮಗಳಂತೆ ನಡೆದುಕೊಳ್ಳುತ್ತಿದ್ದಾರೆ. ಮಾನ್ಯ ಶಾಸಕರಾದ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕರ ಅನುದಾನದಲ್ಲಿ ಸುಮಾರು 72 ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯು ಗೋಕಾಕ್ ಬೆಳಗಾವಿ ಮುಖ್ಯ ರಸ್ತೆಯಿಂದ ಕರಿಕಟ್ಟಿ ಗ್ರಾಮದವರೆಗೆ ರಸ್ತೆ ಕಾಮಗಾರಿ ಉತ್ತಮ ಗುಣಮಟ್ಟದಲ್ಲಿ ಪೂರ್ಣಗೊಂಡಿದ್ದು ಗ್ರಾಮಸ್ಥರಲ್ಲಿ ಸಂಭ್ರಮ ಮನೆ ಮಾಡಿದ್ದು, ನಿಜವಾಗ್ಲೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಕ್ಷೇತ್ರದ ಜನರು ನಮ್ಮ ಮನೆ ಮಗಳಂತೆ ಹರಸಿ ಹಾರೈಸಿ ಆಶೀರ್ವದಿಸುತ್ತಿರುವ ಗ್ರಾಮೀಣ ಜನತೆ. ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಸವದತ್ತಿ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ತಯಾರಿ ಮಾಡುತ್ತಿರುವುದು ನಿಜ. ಆದರೆ ನಾನೇ ಸ್ಪರ್ಧೆ ಮಾಡುವುದಿಲ್ಲ ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಸ್ಪಷ್ಟೀಕರಣ ನೀಡಿದ್ದಾರೆ. ಈ ಕುರಿತು ಪ್ರಕಟಣೆಯಲ್ಲಿ ತಿಳಿಸಿದ ಅವರು, ಶನಿವಾರ ಸವದತ್ತಿ ತಾಲೂಕಿನ ಮುನವಳ್ಳಿ ಗ್ರಾಮದಲ್ಲಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿದ್ದು, ನಾನೇ ಸವದತ್ತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತೇನೆ ಎಂದು ಹೇಳಿಲ್ಲ. ಆದರೆ ಕೆಲ ಮಾಧ್ಯಮಗಳಲ್ಲಿ ನಾನೇ ಸ್ಪರ್ಧೆ ಮಾಡುತ್ತೇನೆ ಎಂದು ಸುದ್ದಿ ಪ್ರಕಟವಾಗಿದ್ದು, ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ ಮತ್ತು ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV, ಸುದ್ದಿ ನಿಮ್ಮಿಂದ, ಸತ್ಯ ನಮ್ಮಿಂದ.